ಎಸ್ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಟೋಟಲಿ ಸಿನಿಮಾ ಸ್ಟೈಲ್ ಅಲ್ಲೇ ದಾಳಿ ಮಾಡಿದ್ದಾರೆ. ಟೋಟಲಿ ಸಿನಿಮಾ ಸ್ಟೈಲ್ ಅಲ್ಲೇ ಚೇಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿಸಿದ್ದಾರೆ ಈ ಅಧಿಕಾರಿ. ಹಾಗಾದ್ರೆ ಯಾರು, ಎಲ್ಲಿ, ಏನಾಯ್ತು? ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ರಾಜ್ಯದ ಹಲವು ಕಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಮಾಡಲಾಗಿದೆ. ಸರ್ಕಾರಿ ಅಧಿಕಾರಿಗಳು ನೌಕರರ ಮನೆಗಳ ಮೇಲೆ ಲೋಕ ದಾಳಿ ನಡೆಸಿರುವಂತದ್ದು. ಬೆಂಗಳೂರು, ಮೈಸೂರು, ಬಾಗಲಕೋಟೆ, ಯಾದಗಿರಿ, ಮಂಡ್ಯ, ಹಾಸನ, ಧಾರವಾಡ, ವಿಜಯಪುರ ಸೇರಿದಂತೆ ಹಲವು ಕಡೆ ಲೋಕಾಯುಕ್ತ ಇವತ್ತು ದಾಳಿ ಮಾಡಿದೆ. ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದೆ. ದಾಳಿ ಮಾಡಿ ದಾಖಲೆಯನ್ನ ಪರಿಶೀಲನೆ ನಡೆಸ್ತಾ ಇದೆ ಲೋಕ ಟೀಮ್. ಈಗ ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಕಾರ್ಯಾಚರಣೆ ಇದು. ಬೆಳ್ಳಂಬೆಳಗ್ಗೆ ಭರ್ಜರಿಯಾಗಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಲೋಕ ಪೊಲೀಸರು. ಇನ್ನು ಹಾಸನದಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಯ ಹೈಡ್ರಾಮವೇ ನಡೆದಿದೆ. ಹೈಡ್ರಾಮಾ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿಸಿದ್ದಾರೆ ಈ ಅಧಿಕಾರಿ. ಹಾಗಾದ್ರೆ ಏನಾಯ್ತು? ಲೋಕಾಯುಕ್ತ ದಾಳಿ ಮಾಡಿದ್ರು ಕೂಡ ಮುಂದೆ ಬರಲಿಲ್ಲ. ಸಿಕ್ಕಾಪಟ್ಟೆ ಕಳ್ಳಾಟವನ್ನ ಮಾಡಿರುವಂತ ಅಧಿಕಾರಿ ಇವರು. ಹಾಸನ ಪಾಲಿಕೆ ಇಂಜಿನಿಯರ್ ಸತ್ಯನಾರಾಯಣ್ ಹೈಡ್ರಾಮಾ ಮಾಡಿದ್ದಾರೆ. 1 ಗಂಟೆಯಿಂದ ಬಾಕ್ಲೆ ತೆಗೆದಿಲ್ವಂತೆ. ಬಡಿದ್ರೂ ತೆರೆಯಾದ ಇಂಜಿನಿಯರ್ ಮನೆ ಬಾಗಿಲು. ಇನ್ನು ಆ ಒಂದು ಮನೆ ಬಾಗ್ಲನ್ನ ತೆಗೆಯೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಪಾಪ ಸರ್ಕಸ್ ಮಾಡಿದ್ದಾರೆ. 1 ಅವರ್ ಲೋಕಾಯುಕ್ತ ಅಧಿಕಾರಿಗಳು ಪರದಾಡಿದ್ದಾರೆ. ಹಾಸನ ಲೋಕಾಯುಕ್ತ ಡಿವೈಎಸ್ಪಿ ನೇತೃತ್ವದಲ್ಲೇ ನಡೆದಿರುವಂತಹ ದಾಳಿ ಎಲ್ಲರಿಗೂ ಇವತ್ತು ಮಾರಿ ಹಬ್ಬ ಕಾದಿದೆ. ಬೆಳ್ಳಂಬೆಳಗಿನೇ ಲೋಕಾಯುಕ್ತ ಅಧಿಕಾರಿಗಳು ಕೇವಲ ಒಂದು ಕಡೆ ಅಲ್ಲ, ಹಲವು ಕಡೆ ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲಿ ಹಾಸನದಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ಮಾಡಿರುವಂತದ್ದು ಗೊತ್ತಾಗ್ತಾ ಇದೆ ನೋಡಿ. ಹಾಸನ ಲೋಕಾಯುಕ್ತ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ, ಅವರ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ನೋಡಿ. ಕಾರ್ ಇದೆ, ಅಲ್ಲಿ ಕಾರ್ ಮೇಲೆ ಹತ್ತಿ ಆ ಒಂದು ಮನೆ ಬಾಕ್ಲನ್ನ ತೆಗಿಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕಾರ್ ಮೇಲೆ ಹತ್ತಿ ಅಲ್ಲಿಂದ ಮನೆ ಬಾಕ್ಲನ್ನ ತೆಗಿಲಿಕ್ಕೆ ಬಹಳಷ್ಟು ಸರ್ಕಸ್ ಅನ್ನ ಪಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು. ಕಾರಣ ಏನು ಅಂತಂದ್ರೆ ಇಲ್ಲೊಬ್ಬ ಭ್ರಷ್ಟ ಅಧಿಕಾರಿ ಇದ್ರು, ಅಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಆದ್ರೆ ಸುಮಾರು 1 ಗಂಟೆಗಳ ಕಾಲ ಆ ಒಂದು ಮನೆ ಬಾಕ್ಲನ್ನ ತೆಗ್ದಿಲ್ವಂತೆ. ಹಾಗಾಗಿ ತುಂಬಾ ಸರಿ ಇವರು ಬಾಕ್ಲೋಗಿ ತಟ್ಟಿದ್ದಾರೆ, ಏನೇನೋ ಮಾಡಿದ್ದಾರೆ. ಆದ್ರೂ ಕೂಡ ಮನೆ ಬಾಗ್ಲನ್ನ ತೆಗ್ಲಿಲ್ಲ. ಸಿಕ್ಕಾಪಟ್ಟೆ ಹೈಡ್ರಾಮಾ ಇವತ್ತು ಬೆಳ್ಳಂಬೆಳಗ್ಗೆ ಮಾಡಿರುವಂಥದ್ದು. ಹಾಸನ ಪಾಲಿಕೆ ಇಂಜಿನಿಯರ್ ಸತ್ಯನಾರಾಯಣ ಹೈಡ್ರಾಮಾ ಮಾಡಿರುವಂತಹ ಅಧಿಕಾರಿ ಇವರು. ಕಳ್ಳಾಟ ಮಾಡಿದ್ದಾರೆ. ತಲೆ ಮರೆಸ್ಕೊಳ್ಳಿಕ್ಕೆ ಅಥವಾ ಮನೆಯಲ್ಲಿ ಯಾರು ಇಲ್ವೇನೋ ಆ ರೀತಿಯಾಗಿ ಬಿಂಬಿಸ್ಲಿಕ್ಕೆ ಈ ರೀತಿಯಾಗಿ ಡ್ರಾಮಾವನ್ನ ಮಾಡಿರುವಂಥದ್ದು. ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನ ಹಾಗೂ ಹಲವು ಭಾಗಗಳಲ್ಲಿ ಈಗಾಗಲೇ ಲೋಕಾಯುಕ್ತ ದಾಳಿ ನಡೆಸಿದೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ನಡೆದಿರುವಂತಹ ದಾಳಿ ಇದು. ಹಾಸನಲ್ಲ, ಹಲವು ಕಡೆ ಈ ರೀತಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಇವತ್ತು ದಾಳಿಯನ್ನ ಮಾಡಿದ್ದಾರೆ. ಕೆಲವೊಂದು ಕಡೆ ಭ್ರಷ್ಟ ಅಧಿಕಾರಿಗಳು ಸಿಕ್ಕಾಪಟ್ಟೆ ಸರ್ಕಸ್ ಮಾಡೋದು ಅಥವಾ ಹೈಡ್ರಾಮಾ ಮಾಡೋದು ಮಾಡಿದ್ದಾರೆ. ಇನ್ನು ಇಷ್ಟೆಲ್ಲ ಆದ್ರೆ ಮತ್ತೊಮ್ಮೆ ಬಾಗಲಕೋಟೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವನ್ಸತ್ ವಾಲಪ್ಪ ನಾಯ್ಕ್ ಸೋದರನ ಮನೆಗಳ ಮೇಲೆ ಇದೀಗ ದಾಳಿಯನ್ನ ಮಾಡಿರುವಂತ ಲೋಕಾಧಿಕಾರಿಗಳು. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಚೀಫ್ ಇಂಜಿನಿಯರ್ ವಸಂತ್ ಅವರು. ಇನ್ನು ಬಾಗಲಕೋಟೆಯಲ್ಲಿರುವಂತಹ ವಸಂತ್ ಸೋದರ ಭೀಮಸಿಂಗ್ ನಾಯ್ಕ್ ಮನೆ ಮೇಲೆ ಕೂಡ ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಾಗಲಕೋಟೆಯ ಪೋಸ್ಟಲ್ ಕಾಲೋನಿಯಲ್ಲಿರುವಂತಹ ಭೀಮಸಿಂಗ್ ಮನೆ, ಬಾಗಲಕೋಟೆಯಲ್ಲಿರುವಂತಹ ವಸಂತ್ ಸೋದರ ಭೀಮಸಿಂಗ್ ನಾಯ್ಕ್ ಮನೆ, ಇಲ್ಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಬಾಗಲಕೋಟೆಯ ಪೋಸ್ಟಲ್ ಕಾಲೋನಿಯಲ್ಲಿರುವಂತಹ ಭೀಮಸಿಂಗ್ ಮನೆ, ಡಿಎಆರ್ನಲ್ಲಿ ಎಎಸ್ಐ ಆಗಿರುವಂತಹ ಭೀಮಸಿಂಗ್ ನಾಯ್ಕ್, ಬಾಗಲಕೋಟೆ ತಾಲೂಕಿನ ಬಿಲ್ಕೆರೂರು ಗ್ರಾಮದಲ್ಲಿ ಮನೆಯಲ್ಲಿ ಈ ಒಂದು ಗ್ರಾಮದ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ವಸಂತ್ ಮನೆ ಮೇಲೂ ಕೂಡ ಲೋಕ ದಾಳಿ ನಡೆಸಿದೆ. ಬೆಂಗಳೂರು ನಗರ ಲೋಕಾಯುಕ್ತ ಠಾಣೆಯಲ್ಲಿ ದೂರು ಕೂಡ ಕೊಡಲಾಗಿತ್ತು. ಇದನ್ನ ಆಧರಿಸಿ ದಾಳಿಯನ್ನ ಮಾಡಿರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು. ಬಾಗಲಕೋಟೆ ವಸಂತ್ ಇರಬಹುದು ಅಥವಾ ಅವರ ಸಹೋದರ ಇರಬಹುದು, ಎರಡೂ ಮನೆಗಳ ಮೇಲೆಯೂ ಕೂಡ ಇದೀಗ ಪೊಲೀಸ್ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಒಂದು ಮನೆ ಬಂದು, ವಸಂತ್ ಅಂದ್ರೆ ಅವ್ರ ಮನೆ ಬಂದು ಅವರ ಸಹೋದರನ ಮನೆ ಬಾಗಲಕೋಟೆಯಲ್ಲಿ ಇರುವಂತದ್ದು, ಮತ್ತೊಂದು ವಸಂತ್ ಇವ್ರ ಮನೆ ಬಂದಿರುವಂತದ್ದು ಬೆಂಗಳೂರಲ್ಲಿ.
ಸೊ ಎರಡೂ ಕಡೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಕೆಲವೊಂದು ದೂರುಗಳನ್ನು ದಾಖಲಿಸಿ ಈ ರೀತಿಯಾಗಿ ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಲೋಕಾಯುಕ್ತಕ್ಕೆ ದೂರು ಕೊಡ್ಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇದೆ. ಯಾರು ಬೇಕಾದ್ರೂ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಬಹುದು. ಆದರೆ ಆ ಒಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸರಿಯಾದಂತಹ ಸಾಕ್ಷಿ ಇರಬೇಕು, ಸರಿಯಾದಂತಹ ಒಂದು ದಾಖಲೆಗಳು ಇರಬೇಕು, ಅಥವಾ ನಿಜವಾಗ್ಲೂ ಕೂಡ ಅವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ, ಅಲ್ಲೇನೋ ಇಲ್ಲೀಗಲ್ ನಡೀತಾ ಇದೆ ಅನ್ನುವಂಥದ್ದು ಕೂಡ ಕನ್ಫರ್ಮ್ ಆದರೆ ಅದಾದ ನಂತರ ಲೋಕಾಧಿಕಾರಿಗಳು ಈ ರೀತಿಯಾಗಿ ಎಲ್ಲವೂ ಆಧರಿಸಿ ಎಲ್ಲವೂ ಕೂಡ ಪರಿಗಣಿಸಿ ಅದಾದ ನಂತರ ದಾಳಿಯನ್ನು ಮಾಡ್ತಾರೆ. ಹಾಗಾಗಿ ಇದೀಗ ಎಲ್ಲೂ ಕೂಡ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಚೀಫ್ ಇಂಜಿನಿಯರ್ ಆಗಿರುವಂತಹ ವಸಂತ್ ಇವರ ಮನೆ ಮೇಲೆ ಹಾಗೂ ಇವರ ಸಹೋದರನ ಮನೆಯಲ್ಲೂ ಕೂಡ ದಾಳಿ ಮಾಡಿದ್ದಾರೆ. ವಸಂತ್ ವಾಲಪ್ಪ ನಾಯಕ್ ಸೋದರನ ಮನೆ ಇರ್ಬೋದು ಅಥವಾ ಅವರ ಸೋದರನ ಮನೆ ಬಂದು ಬಾಗಲಕೋಟೆಯಲ್ಲಿ, ಇನ್ನು ವಸಂತ್ ಅವರ ಮನೆ ಬಂದಿರುವಂಥದ್ದು ಬೆಂಗಳೂರಲ್ಲಿ. ಎರಡೂ ಕಡೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅದು ಕೂಡ ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ದಾಳಿ ಇದು. ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ದಾಳಿ ಕೇವಲ ಹಾಸನ ಅಲ್ಲ, ಬಾಗಲಕೋಟೆ ಅಲ್ಲ, ಹಲವು ಕಡೆ ಈ ರೀತಿಯಾಗಿ ಲೋಕಾಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ವಸಂತ್ ವಾಲಪ್ಪ ನಾಯಕ್ ಸೋದರನ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂಥದ್ದು. ಇವತ್ತು ಎಲ್ಲರಿಗೂ ಒಂದು ರೀತಿಯಾಗಿ ಹೇಳಿದ್ನಲ್ಲ, ಭ್ರಷ್ಟ ಅಧಿಕಾರಿಗಳಿಗೆ ಈ ರೀತಿಯಾಗಿ ಶಾಕ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇದೀಗ ಬಾಗಲಕೋಟೆಯ ವಸಂತ್ ಸೋದರ ಇರ್ಬೋದು ಅಥವಾ ವಸಂತ್ ಅವರ ಮನೆ ಅಂತಂದ್ರೆ ಅದು ಬೆಂಗಳೂರಲ್ಲಿರುವಂಥದ್ದು. ಇಲ್ಲೂ ಕೂಡ ಒಂದು ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಲೋಕಾಯುಕ್ತ ಟೀಮ್ ಈಗ. ಹಾಗಾಗಿ ಎಲ್ಲಾ ಕಡೆ ಈ ರೀತಿಯಾದಂಥ ಒಂದು ಭರ್ಜರಿ ಕಾರ್ಯಾಚರಣೆ ಇವತ್ತು ಹಮ್ಮಿಕೊಂಡಿದೆ ಲೋಕಾಯುಕ್ತ ಟೀಮ್. ಹಾಗಾಗಿ ಎಲ್ಲರಿಗೂ ಒಂದು ರೀತಿಯಾಗಿ ಮಾರಿ ಹಬ್ಬ ಕಾದಿತ್ತು ಇವತ್ತು ಬೆಳ್ಳಂಬೆಳಗ್ಗೆ ಎಲ್ಲ ಅಧಿಕಾರಿಗಳಿಗೂ ಕೂಡ. ಅಂದರೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಡ್ತಾ ಇದೆ. ಮನೆಗಳ ಬಾಗಿಲನ್ನ ತಟ್ತಾ ಇದೆ. ಒಂದು ಕಡೆ ಬಾಗಿಲು ತೆಗೆಯದೆ ಈ ರೀತಿಯಾಗಿ ಸತಾಯಿಸಿರುವಂಥದ್ದು, ಹೈಡ್ರಾಮಾ ಮಾಡಿರುವಂಥದ್ದು, ಕಳ್ಳಾಟ ಮಾಡಿರುವಂಥದ್ದು. ಈ ಲೋಕಾಯುಕ್ತ ಅಧಿಕಾರಿಗಳ ಮನೆ ಮುಂದೆ ಅವರ ಮುಂದೆ ಬರದೆ ಈ ರೀತಿಯಾಗಿ ಡ್ರಾಮಾ ಮಾಡಿರುವಂಥ ಕೆಲವೊಂದು ಭ್ರಷ್ಟ ಅಧಿಕಾರಿಗಳು. ಕಾರಣ ಏನು ಅಂತಂದ್ರೆ ಇವುಗಳು ತಪ್ಪು ಮಾಡಿದಾರಲ್ವಾ, ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು.